ಆಪರೇಷನ್ ಥಿಯೇಟರ್ಸ್ಗಳಿರ್ಬೋದು, ಮಲ್ಟಿಪರ್ಪಸ್ ಹಾಲ್ ಇರ್ಬೋದು, ಇದೆಲ್ಲದೂ ಕೂಡ ಇನಾಗ್ರೇಷನ್ ಆಗ್ತಿರೋದನ್ನ ನೋಡಿದ್ರೆ ಇಲ್ಲಿ ಕೇವಲ ಕಟ್ಟಡಗಳ ಒಂದು ಉದ್ಘಾಟನೆ ಆಗ್ತಾ ಇಲ್ಲ, ಒಂದು ಆಯುರ್ವೇದಕ್ಕೆ ಒಂದು ಹೊಸ ಅಧ್ಯಯನದ ಒಂದು ಕೇಂದ್ರ ಮತ್ತೊಮ್ಮೆ ಪುನರಾರಂಭ ಆಗಿದೆ ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಕೂಡ ಶಿಕಾರಿಪುರದಲ್ಲಿ ಫಸ್ಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ 1994 ಅಲ್ಲಿ B.Ed ಅನ್ನ ಶುರು ಮಾಡಿದಾಗ ಮೊದಲನೇ ಉದ್ಘಾಟನೆಗೆ ಯಾರು ಬಂದಿದ್ರು ಅಂದ್ರೆ ನಮ್ಮ ಮಠದ ದೊಡ್ಡ ಗುರುಗಳು, ಅವತ್ತು ಶ್ರೀಗಳು ಅವತ್ತು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಅವತ್ತು ಆ ಕಾರ್ಯಕ್ರಮದ ಒಂದು ಕಾಲೇಜಿನ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ರು. ಅವರ ಆಶ್ವಾದದಿಂದ ಇವತ್ತು ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಸುಮಾರು 12,000ಗಿಂತ ಹೆಚ್ಚಿನ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಅವರ ಆಶ್ವಾದದಿಂದ ಶುರುವಾದಂತಹ B.Ed ಇವತ್ತು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಕುವೆಂಪು ಯೂನಿವರ್ಸಿಟಿಯಲ್ಲಿ ಟಾಪ್ 10 ರ್ಯಾಂಕ್ಸ್ ಅಲ್ಲಿ ಯಾವಲ್ಲೂ ಒಂದು 2-3 ರ್ಯಾಂಕ್ ಯಾವತ್ತೂ ಕೂಡ ಎಲ್ಲ ವರ್ಷಗಳು ಕೂಡ ನಮ್ಮ ಇನ್ಸ್ಟಿಟ್ಯೂಷನ್ ಅದು ಪಡೆದುಕೊಂಡು ಬರ್ತಾ ಇದೆ ಅಂದ್ರೆ ಅದು ಗುರುಗಳ ಒಂದು ಆಶೀರ್ವಾದ ಅಂತೇಳಿ ನಾನು ಅತ್ಯಂತ ಅಭಿಮಾನಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಆಯುರ್ವೇದಿಕ್ ಬಗ್ಗೆ, ಆಯು ಅಂದ್ರೆ ಏನು, ವೇದ ಅಂದ್ರೆ ಏನು, ಇದೆಲ್ಲದೂ ಕೂಡ ನಾಳೆಯಿಂದ ನಿಮ್ಮ ಅಕಾಡೆಮಿಕ್ ರಿಲೇಟೆಡ್ ಇದರಲ್ಲಿ ತಿಳ್ಕೊಳ್ಳೋದಿದೆ. ನಾನು ಎಲ್ಲದೂ ಕೂಡ ಹೇಳಲಿಕ್ಕೆ ಅವಶ್ಯಕತೆ ಇಲ್ಲ. ಆದ್ರೆ ಇಷ್ಟು ಮಾತ್ರ ಹೇಳ್ತೇನೆ, ಆಯುರ್ವೇದದಲ್ಲಿ ನಮಗೆ ಬದುಕಿಗೆ ಅವಕಾಶ ಮಾಡಿಕೊಟ್ಟಂತ ಆ ಪ್ರಕೃತಿ ಏನಿದೆ ಅದು ನಮ್ಮ ದೇವರು. ಅದೇ ರೀತಿ ನಾವು ವಾಸ ಮಾಡ್ತಿರ್ತ ಪರಿಸರ ಏನಿದೆ ಅದೇ ನಮ್ಮ ವೈದ್ಯ. ಇಷ್ಟನ್ನ ನಾವು 360 ಡಿಗ್ರಿ ನಾವು ಅರ್ಥ ಮಾಡಿಕೊಂಡ್ರೆ ಒಂದು ಅತ್ಯುತ್ತಮವಾದ ಡಾಕ್ಟರ್ಸ್ ಆಗಿ ನಾವು ಎಲ್ಲರೂ ಕೂಡ ಹೊರ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ್ಯಾರು ಕೂಡ ಹೇಳ್ತೀವಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಆ ರೀತಿ ಆಯುರ್ವೇದ ಸಪೋರ್ಟಿವ್ ಆಗಿ ಇವತ್ತು ರೋಗಗಳಿಗೆ ಒಂದು ಮದ್ದನ್ನ ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ. ವಿಶೇಷವಾಗಿ ಸಾವಿರಾರು ವರ್ಷದ ಹಿಂದೆ ನಮ್ಮ ಋಷಿಮುನಿಗಳು ಇತಿಹಾಸದಲ್ಲಿ ಕೇಳೋರಿದ್ದೀರಿ, ಚರಕ ಇರ್ಬೋದು, ಸುಶ್ರುತು ಇರ್ಬೋದು, ಅವರು ಆಗ್ಲೇ ಸರ್ಜರೀಸ್ ಮಾಡ್ತಾ ಇದ್ರು ಅಂತ ಹೇಳಿ ಇತಿಹಾಸದ ಪುಟ ನೋಡಿದ ನಾವು ಹೇಳ್ಬೋದು. ಅಂದ್ರೆ ಕಂಪ್ಲೀಟ್ ಒಂದು ಬೇಕಾದಂತ ವ್ಯವಸ್ಥೆ ಅವಾಗ ಶತಮಾನಗಳ ಹಿಂದೆ ನಮಗೆಲ್ಲರೂ ಕೂಡ ಸಿಗ್ತಾ ಇತ್ತು ಅಂತ ನಾವು ಅಂದ್ಕೊಂಡಿದ್ವಿ. ಈ ರೀತಿ ಇನ್ಹೆರಿಟೆನ್ಸ್ ಇಂದ ಬಂದ ಒಂದು ಗೋಲ್ಡ್ ಮೈನ್ ಆಫ್ ನಾಲೆಡ್ಜ್ ಅಂದ್ರೆ ಅದು ನಮ್ಮ ಆಯುರ್ವೇದ ಅಂತ ಹೇಳಿ ಅತ್ಯಂತ ಅಭಿಮಾನ ಪೂರ್ವಕ ನಾನು ಹೇಳಲಿಕ್ಕೆ. ಶಿವಮೊಗ್ಗ ಸುದ್ದಿ ಪ್ರತಿಕ್ಷಣ ನಿಮ್ಮೊಂದಿಗೆ.